ವಿಜಯಲಕ್ಷ್ಮಿ ಅವರ ಮಾತಿಗೆ ಕಿಚ್ಚನ ಅಭಿಮಾನಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದು ನಿಮ್ಮ ಮೇಲೆ ಹಲ್ಲೆಯಾಗಿ ದರ್ಶನ್ ಮೇಲೆ ಕೇಸ್ ಬಿದ್ದಿತ್ತಲ್ವಾ, ನಿಮ್ಮ ಸಂಸಾರ ಬೀದಿಗೆ ಬೀಳುವಂಥ ಸ್ಥಿತಿಯಲ್ಲಿತ್ತು. ಆಗ ನಿಮಗೆ ಬೆಂಬಲಕ್ಕೆ ನಿಂತಿದ್ದಾರೆ ಹೇಳಿ, ಇದೇ ಸುದೀಪ್ ಅಲ್ವಾ? ಅದನ್ನು ಮರಿಬೇಡಿ. ಕಷ್ಟದಲ್ಲಿ ಸುದೀಪ್ ಬೇಕು, ಈಗ ಟಾಂಟ್ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದು ನೀವು ಅಳುತ್ತಾ ನಿಂತಾಗ ಕಣ್ಣೀರು ಒರೆಸಿದ್ದು ಯಾರು? ಅದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ಮೇಡಮ್ ಅಂಥೇಳಿ ಟಾಂಟ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ಕಮೆಂಟ್ಗಳು ಬರ್ತಾ ಇದೆ ಮತ್ತು ಪೋಸ್ಟ್ಗಳು ಕೂಡ ಬರ್ತಾ ಇದೆ. ಇದನ್ನು ಸಾಕಷ್ಟು ಬಾರಿ ಕೂಡ ಸುದೀಪ್ ಅವರು ಅದನ್ನು ಇಂಡೈರೆಕ್ಟಾಗಿ ಹೇಳಿಕೊಂಡಿದ್ದರು. ಈ ಹಿಂದೆ ಅವರ ಸಾಂಸ್ಕಾರಿಕವಾದಂಥ ಒಂದು ಗಲಾಟೆ ಎದುರಾದಾಗ ವಿಜಯಲಕ್ಷ್ಮಿ ಅವ್ರ ಮೇಲೆ ದರ್ಶನ್ ಅವರು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಇದೇ ಸುದೀಪ್ ಅವರು ಅವ್ರನ್ನ ಮತ್ತೆ ಒಂದು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆಗ ಅವ್ರ ಜೊತೆಗೆ ವಿಜಯಲಕ್ಷ್ಮಿ ಅವರ ಸಹಕಾರವಾಗಿ ಬೆಂಬಲವಾಗಿ ನಿಂತಿದ್ದಂಥವ್ರು ಇದೇ ಕಿಚ್ಚ ಸುದೀಪ್ ಅವರು. ಆಗ ದರ್ಶನ್ ಮತ್ತು ಸುದೀಪ್ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ ಕೂಡ ಆಗಿದ್ದರು.